ಯಾರೇ ನನ್ನ ವಿರುದ್ಧ ಬಂದರೂ ಅವ್ರ ವಿರುದ್ಧ ಹೋರಾಡ್ತೀನಿ. ಇವೆಲ್ಲ ಈ ವಂಶಿಯಿಂದನೇ ಆಗಿದ್ದು. ಈ ಮನೆಗೋಸ್ಕರ ನೀವ್ ಎಷ್ಟು ವರ್ಷ ಕಷ್ಟಪಟ್ಟಿದ್ದೀರಾ. ಈ ಆಸ್ತಿ ಊರ್ ತುಂಬಾ ಗೌರವನ ಸಂಪಾದಿಸಿದೀರ. ಈಗ ಒಂದೇ ಸಲ ಇದನ್ನೆಲ್ಲ ಬಿಟ್ಟು ಸನ್ಯಾಸಿ ತರ ಹೊರಟ್ಬಿಡ್ತೀರಾ? ನಂಬಿಕೆ ದ್ರೋಹ ಮಾಡೋ ಜನ ಇರೋ ಜಾಗದಲ್ಲಿರೋದಕ್ಕಿಂತ ಬೀದಿನಲ್ಲಿ ಭಿಕ್ಷೆ ಬೇಡ್ಕೊಂಡಿರೋದೇ ಮೇಲು. ಅಯ್ಯೋ 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 ಅಯ್ಯೋ, ಏನ್ ಮಾತಾಡ್ತಿದ್ದೀರಾ ಅಳಿ ಅಂದ್ರೆ ನೀವು? ಮಾತಾಡಿ. ಅಯ್ಯೋ, ಇನ್ನು ಎಷ್ಟು ಅಂತ ಹೇಳಿ ಒಪ್ಪಿಸ್ಬೇಕಪ್ಪ ಇವನ್ಗೆ. ಒಂದ್ಸಲ ಪೂಜಾ ಮತ್ತೆ ಗಿರಿ ಬಗ್ಗೆ ಯೋಚನೆ ಮಾಡಿ. ಅವ್ರ ಭವಿಷ್ಯಕ್ಕೋಸ್ಕರನಾದ್ರೂ ನೀವೇ ತ್ಯಾಗ ಮಾಡ್ಲೇಬೇಕು. ನೀವ್ ಯಾವುದೇ ಕಾರಣಕ್ಕೂ ಈ ಮನೆ ಬಿಟ್ಟು ಹೋಗ್ಬಾರ್ದು. ನೀವ್ ಇಲ್ಲೇ ಇರ್ಬೇಕು. ಒಳ್ಳೆ ಕೀ ಪಾಯಿಂಟ್ ಹಿಡಿದ್ಲು. ಎಲ್ಲ ನನ್ ಬುದ್ಧಿನೇ. ಅದೇನೇ ಕಷ್ಟ ಬಂದ್ರು ನಾನ್ ನಿಮ್ ಜೊತೆ ಇರ್ತೀನಿ. ಏನೇ ಆದ್ರೂ ಸರಿ, ನಾವು ಮಾತ್ರ ಇಲ್ಲಿಂದ ಹೋಗ್ಬಾರ್ದು. ಇದು ನೀವ್ ಕಟ್ಟಿರೋ ಕುಟುಂಬ. ಇದ್ರ ಘನತೆ ಉಳಿಸ್ಕೊಳ್ಳೋದು ನಮ್ ಜವಾಬ್ದಾರಿನೂ ಕೂಡ. ನನಗೆ ನಿಮ್ ಸಂತೋಷ ಗೌರವ ಮುಖ್ಯ. ಅದಕ್ಕೋಸ್ಕರ ನನ್ನ ಆತ್ಮ ಗೌರವ ಬಿಡ್ಬೇಕು ಅಂತಿದ್ರು ಸರಿ, ಅದನ್ನ ಬಿಟ್ಟು ನಾನು ಇಲ್ಲೇ ಇರ್ತೀನಿ. ಮಾಯಾ, ಇಷ್ಟು ದೊಡ್ಡ ಮಾತೆಲ್ಲ ಹೇಳ್ಬೇಡ. ನೀನು ಹೇಳಿದ ಥರ ನಾನು ಇಲ್ಲೇ ಇರ್ತೀನಿ ಬಿಡು. ಇಲ್ಲ, ನಾನ್ ನಿಮ್ಮನ್ನ ನಂಬಲ್ಲ. ನೀವು ಕೋಪದಲ್ಲಿ ಮಾತು ಬದಲಾಯಿಸ್ಬಿಡ್ತೀರಾ. ಇಲ್ಲ, ನಿಜವಾಗ್ಲು ನಾನು ಈ ಮಾತನ್ನು ಯಾವುದೇ ಕಾರಣಕ್ಕೂ ಮುರಿಯಲ್ಲ. ಹಾಗಿದ್ರೆ ಇನ್ಮೇಲೆ ಏನೇ ಆದ್ರೂ ಈ ಮನೆ ಬಿಟ್ಟು ಹೋಗ್ತೀನಿ ಅನ್ನೋ ಮಾತಾಡಲ್ಲ ಅಂತ ನನಗ್ ಮಾತು ಕೊಡಿ. ನಮ್ಮ ಕುಟುಂಬದ ಮೇಲೆ ನಿನಗಿರೋ ಪ್ರೀತಿ ಕಾಳಜಿ ನೋಡಿ ನನಗೆ ಹೆಮ್ಮೆ ಆಗ್ತಿದೆ. ಆದ್ರೆ ಇದ್ರ ಒಂದು ಭಾಗ ಕೂಡ ಆ ವಂಶಿ ಮತ್ತು ಆ ಮನೆಯವ್ರಿಗಿದ್ದಿದ್ರೆ ಹೀಗೆಲ್ಲ ಆಗ್ತಿರ್ಲಿಲ್ಲ. ನಾನು ನಿನಗೆ ಮಾತು ಕೊಡ್ತೀನಿ, ಇನ್ಮೇಲೆ ನಾನು ಈ ಥರದ್ದು ಯಾವ ನಿರ್ಧಾರನೂ ತಗೊಳ್ಳಲ್ಲ. ಮದ್ವೆ ಆಗಿ ಇನ್ನು ಒಂದ್ ರಾತ್ರಿ ಕೂಡ ಕಳ್ದಿಲ್ಲ, ಆಗ್ಲೇ ನಮ್ಮಮ್ಮಂಗ್ ಮೋಸ ಮಾಡಿರೋ, ನಮ್ಮನ್ನ ಕೀಳಾಗಿ ನೋಡಿರೋ ಈ ಕುಟುಂಬನ ಈ ಸ್ಥಿತಿಗೆ ತಂದಿದ್ದೀನಿ. ಇದು ಬರೀ ಪ್ರೋಮೋ. ನಿಜವಾದ ಸೀರಿಯಲ್ ಇನ್ಮೇಲೆ ಶುರುವಾಗುತ್ತೆ. ಅಳಿ ಅಂದ್ರೆ ನೀವು ಒಪ್ಕೊಂಡಿದ್ದು ನಿಜವಾಗ್ಲೂ ತುಂಬಾ ಸಂತೋಷ ಆಯ್ತು. ಇರಿ, ಹಾಲ್ಗೆ ಸಕ್ಕರೆ ಹಾಕೊಂಡು ತಗೊಂಡ್ ಬರ್ತೀನಿ. ಬಂಗಾರಿ, ಅಳಿಯಂದ್ರ ಜೊತೆಲಿ ಇರು, ಮಾತಾಡಿಸ್ತಾ ಇರು. ಒಬ್ಬರನ್ನ ಇರಕ್ ಬಿಡ್ಬೇಡ ನೀನು. ನೀವು ಮಾತಾಡ್ತಾ ಇರಿ, ಬರ್ತೀನಿ. ನಿಮಗೆಲ್ಲ ನಮಗಿಂತ ಆ ನೆನ್ನೆ ಮೊನ್ನೆ ಬಂದಿರೋ ವಂಶಿನೇ ಹೆಚ್ಚು ತಾನೆ? ನಮ್ಮ ಮನ್ಸಲ್ಲಿ ಆತರ ವಿಚಾರಗಳೇ ಇಲ್ಲ ಕಣೋ. ನಿಮ್ಮ ಮನ್ಸಲ್ಲಿ ಹಾಗೆಲ್ಲ ಇಲ್ಲ ಅಂದಮೇಲೆ ಆ ವಂಶಿಗೋಸ್ಕರ ನನಗೆ ಮೋಸ ಮಾಡೋದಕ್ಕೆ ಹೇಗೆ ಮನಸ್ಸು ಬಂತು? ಆ ವಂಶಿನ ಸೊಸೆ ಮಾಡ್ಕೋಬೇಕು ಅಂತ ನನ್ನ ಬೆನ್ನಿಗೆ ಚೂರಿ ಹಾಕ್ಬಿಟ್ರಲ್ಲ. ಅಷ್ಟು ವರ್ಷ ನಮ್ಮ ಅಕ್ಕನ್ನ ಬಿಟ್ಟು ಅದೆಲ್ಲಿಗೆ ಹೋಗಿದ್ರಿ? ನಮ್ಮ ಅಕ್ಕನ್ನ ನಾವು ಈ ಮನೆ ದೇವತೆ ತರ ನೋಡ್ಕೊಂಡಿದ್ದೀವಿ.
ನೀವ್ ಯಾವತ್ತಾದ್ರೂ ನಮ್ಮ ಅಕ್ಕ ಹೇಗಿದ್ದಾಳೆ ಏನು ಎತ್ತ ಅಂತ ಒಂದು ಸಲ ವಿಚಾರಿಸಿದ್ದೀರಾ? ಯೋಚನೆನಾದ್ರೂ ಮಾಡಿದ್ದೀರಾ? ತಪ್ಪು ಕೋದಂಡ,